ನಮ್ಮ ಗಿರಿಜಾ ಅಮ್ಮ ಹೆಂಗೆ ಅಂತಂದ್ರೆ ಅವರು ಧೂಮಕೇತುವಾಗಿ ಹಿಂಗೆ ಬಂದ್ರು, ಆದ್ರೆ ಹಂಗೆ ಹೋಗ್ಲಿಲ್ಲ, ಹಂಗೆ ಧ್ರುವ ತಾರೆ ತರ ಈಗ್ಲೂ ಮಿನುಗ್ತಾ ಇದಾರೆ ಅಲ್ವಾ? ಆ ಸಿನಿಮಾ ಹೆಸರೇ ಸೂಪರ್, ನಿಮ್ದು ಫಸ್ಟ್ ಸಿನಿಮಾ ಐ ಥಿಂಕ್ ಅಲ್ಲ? ಬಟ್ ಆದ್ರೆ ನೀವು ಅದಕ್ಕೆ ಮುಂಚೆ ನಾಟಕಗಳದ್ದು ಅದಕ್ಕೆ ಮುಂಚೆ ನನಗೆ ಗೊತ್ತಿರ್ಲಿಲ್ಲ, ಯಾರೋ ಫೇಸ್ಬುಕ್ಕಲ್ಲಿ ಹಾಕಿದ್ರು ಒಂದು ಇದು ಏನು ಅಂತ 58ನೇ ಇಸ್ವಿಲಿ ಸತಿ ನರ್ಮದಾ ಅಂತ ಒಂದು ಚಿತ್ರ, ಅದರಲ್ಲಿ ರಾಜ್ಕುಮಾರ್ ಅವರು ಹೀರೋ, ಅದರಲ್ಲಿ ನಾನು ಒಂದು 8 ವರ್ಷದವಳು ಏನು, ಆವಾಗ ಒಂದು ಲಂಗ 16 ವರ್ಷ ಕರೆಕ್ಷನ್ ಮಾಡ್ಕೊಳ್ಳಿ 8 years ಅವಾಗ ಕರ್ಕೊಂಡು ಹೋಗಿ ನಮ್ಮ ಸಿ.ವಿ. ಶಿವಶಂಕರ್ ನನ್ನ ಗುರುಗಳು, ಇದು ಭರತನಾಟ್ಯ ಹೇಳ್ಕೊಟ್ಟವ್ರು. ಅವರು ಕೂಡ ಸುಬ್ಬಯ್ಯ ನಾಯ್ಡು ಕಂಪನಿಯಲ್ಲಿ ಅವರು, ಲೀಲಾವತಿ ಅವರು, ರಾಜ್ಕುಮಾರ್ ಅವರು, ಹಿರಣ್ಯ ಅವ್ರ ತಂದೆ ಅವರು, ಆಮೇಲೆ ಸ್ತ್ರೀ ನಾಟಕ ಮಂಡಳಿ ಅವರು ಅಣ್ಣ ಅವರು ಇಬ್ಬರೇನೆ ಸುಬ್ಬಯ್ಯ ನಾಯ್ಡು ಅವ್ರ ಥರನೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಅವ್ರು ಹೇಗೆ ಮಾಡ್ತಿದ್ರು, ಅವ್ರು ನಿಂತ್ಕೊಳ್ಳೋದು, ಆ ಮೀಸೆ ತಿರುವುದು, ಆ ಸ್ಟೈಲು ಎಲ್ಲ ಇವರಿಬ್ಬರು ಪಕ್ಕ. ಅವರು ನಾಗರತ್ನಮ್ಮವ್ರ ಹಾಗೆ ಮಾಡ್ತಿದ್ರು, ಅಣ್ಣ ಅವರು ಹಾಗೆ ಮಾಡ್ತಾಯಿದ್ರು. ಭಕ್ತಿ ಪಾತ್ರಗಳು ಅದೆಲ್ಲ ಅಚ್ಚು ಹೊಡೆದಂಗೆ ಅವ್ರು ನೋಡ್ದಂಗೆ ಆಗುತ್ತೆ ಅಂತ ಹೇಳೋರು. ಆಮೇಲೆ ಕರೆಕ್ಟ್ ನೀವು ಹೇಳೋದು, ಒಂದು ಅಪ್ಪಾಜಿ ಅವರು ಏನು ಸುಬ್ಬಯ್ಯ ನಾಯ್ಡು ಅವ್ರದ್ದು ಒಂದು ಹೇರ್ ಸ್ಟೈಲ್ ಇತ್ತಲ್ಲ ಹಿಂಗೆ, ಆ ಹೇರ್ ಸ್ಟೈಲ್ ನ ರಾಜ್ಕುಮಾರ್ ಅಪ್ಪಾಜಿ ಅವರು ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ ನೀವು ಪಕ್ಕ ಇಟ್ರೆ ಅಪ್ಪ ಮಗನ ಕಾಣಿಸ್ತಾರೆ. ಅದು ನಾಟಕಕ್ಕೆ ಬೇಕಾಗಿತ್ತು. ಅವರು ಅದಕ್ಕೂ ಮುಂಚೆ ಚೆನ್ನಾಗಿ ಅನ್ಸೋದು, ಇಬ್ರು ಅಪ್ಪ ಮಗ ತರ ಅನ್ಸೋದು. ಏನು ಸುಬ್ಬಯ್ಯ ನಾಯ್ಡು ಅವರು ಸುಂದರ ರಾವಣ ಅಂತ, ಪ್ರಚಂಡ ರಾವಣ ಅಂದ್ರೆ ಇಲ್ಲ ಸುಂದರ ರಾವಣ ಅಂತ ಕರೀತಾ ಇದ್ದಿದ್ದು. ಕಲ್ಲರು ಗೆಲ್ಲರೆಲ್ಲ ಅಷ್ಟು N.T. ರಾಮರಾವ್ ಅವರೆಲ್ಲ ಬಂದು ಅವ್ರ ಪಾತ್ರನ ಭೂಕೈಲಾಸ ಅವಾಗಲೇ ಮಾಡಿದ್ರು, ತೆಲುಗಲ್ಲೂ ಮಾಡಿದ್ರು, ಕನ್ನಡದಲ್ಲೂ ಮಾಡಿದ್ರು. ಆವಾಗ ಅವ್ರು ಬಂದು ನೋಡ್ಕೊಂಡು ಹೋಗೋರಂತೆ. N.T. ರಾಮರಾವ್ ಅವರು ಸುಬ್ಬಯ್ಯ ನಾಯ್ಡು ಅವರ ಇದು ಶೂಟಿಂಗ್ ಇದೆ ಅಂದರೆ ಅಲ್ಲಿ ಅವಾಗೆಲ್ಲ ರಾತ್ರಿ ಹೊತ್ತಾನೆ ಕೊಡ್ತಾ ಇದ್ದಿದ್ದು. ಸೊ ಮೆಡ್ರಾಸಲ್ಲಿ ಅವ್ರು ಬಂದು ನೋಡ್ಕೊಂಡು ಹೋಗೋರಂತೆ. ಅದೆಲ್ಲ ಒಂದು ಹೆಮ್ಮೆ, ಅದೆಲ್ಲ ಮಾಡಿ ಹೋಗಿದಾರಲ್ಲ ಅವರೆಲ್ಲ ಅಲ್ವಾ, ಎಂತ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಇಡೀ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಬೇಸ್ಮೆಂಟ್ ಹಾಕಿದವರು, ಬುನಾದಿ ಹಾಕಿದವರು, ಮತ್ತೆ ಒಂದು ಪಿಲ್ಲರ್, ಗಟ್ಟಿ ಪಿಲ್ಲರ್. ಅದನ್ನ ನೀವು ಯಾರು ಅಳ್ಸಾಕೋಕ್ಕೂ ಆಗಲ್ಲ, ಅಲ್ಲಾಡ್ಸೋಕ್ಕೂ ಆಗಲ್ಲ, ಅಂತ ದೊಡ್ಡ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ನಿಜ ತಪ್ಪಾಗಲ್ಲ. ಇವತ್ತೇನೇ ಎಲ್ಲ ಕಟ್ಟಡ ಮೇಲೆ ಎದ್ದಿದ್ರು ಅದು ಆ ಬೇಸ್ಮೆಂಟ್ ಇಂದಾನೇ ಎದ್ದಿರೋದು, ಅದಂತೂ ನಿಜ. 8 ವರ್ಷದವ್ರು ನೀವು ಅದು ಮಾಡಿ ಅದು ರಿಲೀಸ್ ಆಗಿದ್ಯಾ, ಅದು ಸಿನಿಮಾ ಶುರು ಆಯ್ತಾ, ಏನೂ ನನ್ಗೆ ಜ್ಞಾಪಕ ಇಲ್ಲ, ಇದೇ ಮರ್ತೋಗಿತ್ತು. ಯಾರು ಹೇಳೋರು ಇಲ್ವಲ್ಲ, ನಾನು ಆ್ಯಕ್ಟ್ ಮಾಡೋದನ್ನ ಅವ್ರ ಜೊತೆ ಏನು ಮಾಡಿ ಅವ್ರ ತಂಗಿ ಪಾತ್ರಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಸಿ.ವಿ. ಶಿವಶಂಕರ್ ಮಾಸ್ಟ್ರು. ಅಂದ್ರೆ ರಾಜ್ಕುಮಾರ್ ಅಂತ ಗೊತ್ತಿಲ್ಲ ನಿಮ್ಗೆ? ಪೇಪರ್ಲಿ ಇದೆ, ಅದು ಪ್ರಜಾವಾಣಿಲೇ ಇದೆ ಅದು. ಅಲ್ಲ ನಿಮಗೆ ಏನು ಗೊತ್ತಿಲ್ಲ? 8 ವರ್ಷ ನಾನು ಹೇಳಿದ್ನಲ್ಲ, ಧೂಮಕೇತುಲ್ ಮಾಡಿದಾಗ ನಾನು 10th ಏನೋ ಎಕ್ಸಾಮ್ ಬರೆಸ್ಬಿಟ್ಟು ಇದ್ದೆ, ಮನೇಲಿ ಬಂದಿದ್ದೆ. ಸಾಯಂಕಾಲ 4 ಗಂಟೆ ಸಮಯ. ಅವಾಗ ಒಬ್ಬರು ಬಂದರು, ಚೆನ್ನಪ್ಪ ಅಂತ, ಅವ್ರ ಹೆಸರು ಕೂಡ ಚೆನ್ನಾಗಿ ಜ್ಞಾಪಕ ಇದೆ ನನಗೆ, ಚೆನ್ನಪ್ಪ ಅಂತ, ಪ್ರೊಡಕ್ಷನ್ ಮ್ಯಾನೇಜರು. ಅವ್ರು ಬಂದು ನಮ್ಮ ತಂದೆ ಕೇಳಿದ್ರು, ನಿಮ್ಮ ಮಗಳನ್ನ ಕಳಿಸ್ತೀರಾ, ಒಂದು ಶೂಟಿಂಗ್ ಇದೆ, ಚಿಕ್ಕದು ಒಂದು ಪಾತ್ರ ಇದೆ. ಅವರು ಹ್ಞೂ ಆಯಿತು ಅಂದ್ಬಿಟ್ಟು ಅವರು ಬಂದ್ರ ಜೊತೆಲಿ. ಅಪ್ಪಂಗೇನು ಆ ಥರ ಇರಲಿಲ್ವಾ? ಇಲ್ಲ, ಅಯ್ಯೋ ನನ್ನ ತಂದೆ ಕಳಿಸ್ಬಾರ್ದು, ನನ್ನ ತಂದೆ ನಾನು ಆರ್ಟಿಸ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಸೂಪರ್, ಇದು ಬಾರ್ನ್ ಸ್ಟಾರ್. ಆರ್ಟಿಸ್ಟ್ ಮಾಡಬೇಕು ಅಂತಾನೆ ನಂಗೆ ಡಾನ್ಸು ಅದೆಲ್ಲ ಕಲಿಸಿದ್ದು. ಆಮೇಲೆ ಅದು ಹೋದರೆ ಅಲ್ಲಿ ಹೋದ ಕೂಡಲೇ ಇದು ಸ್ವಿಮ್ಮಿಂಗ್ ಡ್ರೆಸ್ ಕೊಟ್ಟರು. ಆವಾಗ ಸ್ವಿಮ್ಮಿಂಗ್ ಡ್ರೆಸ್ ಕಾಲಕ್ಕೆ. ಆಮೇಲೆ ಸರಿ ಇಂತ ಎಷ್ಟು 64 65 ಇರ್ಬೋದು ಅದು ಅವಾಗ ಇಸ್ವಿ. ಆಮೇಲೆ ಅದು ಹಾಕ್ಕೊಂಡೆ, ನನಗೇನು ಅನಿಸ್ಲಿಲ್ಲ, ಒಂದು ಹ್ಯಾಂಗರ್ಗೆ ಡ್ರೆಸ್ ಹಾಕ್ತಂಗಿತ್ತು. ಅಲ್ಲ, ಸಿನಿಮಾಗೆ ಅದು ಫಸ್ಟ್ ಸಿನಿಮಾ, ಫಸ್ಟ್ ಸೀನು ಶಾರ್ಟ್ಗೆ ಸ್ವಿಮ್ ಸೂಟ್ ಫಸ್ಟ್ ಇದೆ. ಆಮೇಲೆ ಹಾಕ್ಕೊಂಡು ಬಂದ್ವಿ. ಹಿಂಗಿರ್ಬೇಕು, ಹಿಂಗೆ ಎಲ್ರು ದಯವಿಟ್ಟು ಆಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಂದ್ರಾಣಿ ಅಂತ ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಅವರೇ ನನಗೆ ಡಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಈ ಸಿನಿಮಾ ಸಾಂಗ್ಗೆ ಹೇಗೆ ಡಾನ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ಅವರು, ಮೇಕಪ್ ಹಾಕೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದು ಅವರೇ. ನಾನು ನೆನ್ಕೋಬೇಕಲ್ವಾ ಗುರುಗಳು. ಹೌದು. ಆಮೇಲೆ ಸರಿ ಅಂತ ಬಂದರೆ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂತಲೂ ನನಗೆ ಗೊತ್ತಿಲ್ಲ ಅವರು.
ಅವ್ರು ಬಂದ್ರು. ಅವರು ಎಷ್ಟು ಹೆಂಗಾಗಿರ್ತಾರೆ ಆ ವಯಸ್ಸಲ್ಲಲ್ವಾ. ಅವಾಗ ಅವ್ರು ಬಂದರು. ಆಮೇಲೆ ಆಮೇಲೆ ಅವ್ರ ಭುಜದ ಮೇಲೆ ಹೇಗೆ ಇಟ್ಕೊಂಡ್ಬಿಟ್ಟು, ಹಾಯ್ ರಾಜ್, ನಮ್ಮ ಜೊತೆ ಸ್ವಿಮ್ಮಿಂಗ್ ಮಾಡ್ತೀರಾ ಬನ್ನಿ ಅಂತ ಕೇಳೋದು. ಓ ಅದಕ್ಕೆ ನಾವು ಅಂತ ಅಂದ್ಬಿಟ್ಟು ಅವ್ರು ಇಬ್ಬರನ್ನು ಹಿಂಗೆ ದುಡ್ಬಿಡ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ಗೆ. ನನಗೆ ಈಜು ಕೂಡ ಗೊತ್ತಿಲ್ಲ ಪಾಪ. ಅಲ್ಲಿ ಕೆಳಗಡೆ ಎಲ್ಲ ಅರೇಂಜ್ ಮಾಡಿದೆ. ನಾನು ಮುಂಚೆನೇ ಹೇಳಿದೆ ನನಗೆ ನೀರು ಕಂಡ್ರೆ ಭಯ ಇದು ಅಂತಂದ್ಬಿಟ್ಟು. ಅಶೋಕದಲ್ಲೂ ಎಲ್ಲಿ ಅಂತ ನನಗೆ ಅದು ಗೊತ್ತಿಲ್ಲ. ಆಮೇಲೆ ಸರಿ ಅಂತ ದುಡ್ಬಿಟ್ರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನಮ್ಮ ಪಾಡಿಗೆ ನಾವು ಎದ್ದು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ₹100 ಕೊಟ್ಟರು. ಓ ಆ ಕಾಲಕ್ಕೆ ₹100 ಅಂದರೆ ಗ್ರೇಟ್. ಓ ₹100 ಸಿಕ್ತು ₹100 ಸಿಕ್ತು ಅಂತ ಅಂದ್ಬಿಟ್ಟು ನಮ್ಮ ನನಗೆ ಅಣ್ಣ ₹100 ಕೊಟ್ಟರು ಅಂತಂದ್ಬಿಟ್ಟು. ಅದೇನು ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ಸೊ ಅದೊಂದು ಖುಷಿ. ಅಷ್ಟೇ ಜ್ಞಾಪಕ. ಎಂಥ ಕೋಇನ್ಸಿಡೆನ್ಸ್ ಅನಿಸ್ತಿದೆ ಅಂದರೆ, ನೋಡಿ ನೀವು ಅವಾಗಿನ್ನು ಸುಬ್ಬಯ್ಯ ನಾಯ್ಡು ಅವ್ರ ಸೊಸೆ ಆಗ್ತೀನಿ ಅನ್ನೋ ಕಲ್ಪನೆ ಅಲ್ಲ, ಇನ್ನು ಪುಟಾಣಿ ಮಗು, ಅದೇನು ಗೊತ್ತು. ಬಟ್ ರಾಜ್ಕುಮಾರ್ ಸರು ಆ ಒಂದು ಬ್ಯಾಚ್ ಏನಿತ್ತು ಅದೆಲ್ಲ ಬಂದಿದ್ದೆ ಸುಬ್ಬಯ್ಯ ನಾಯ್ಡು ಅವರ ಗರಡಿಯಿಂದ ಪಳಗ್ದವ್ರು. ಇದು ಫಸ್ಟ್ ಸೀನ್ ಬಂದು ಅವರೊಟ್ಟಿಗೆ ಏನೇನೆಲ್ಲ ಕನೆಕ್ಟ್ ಆಗುತ್ತೆ. ಸರಿ ಅಂತಂದ್ಬಿಟ್ಟು ಅದಾಯ್ತಲ್ಲ, ಇದು ಸಿನಿಮಾ ರಿಲೀಸ್ ಆಯ್ತಲ್ಲ, ಪೋಸ್ಟರಲ್ಲಿ ನಮ್ಮದೇ ಫೋಟೋ. ಅದ್ ಹೆಂಗೆ ಅಂದ್ರೆ, ಈಗ 101 ಬಾಳೆಹಣ್ಣು ಸುಂದವನು ಇರಲ್ಲ, ಒಂದೇ ಸುಂದಿರ್ತಾರಲ್ಲ ಅವನು ಹೈಲೈಟ್ ಆಗೋದು. ಇದು ಸ್ವಿಮ್ಮಿಂಗ್ ಡ್ರೆಸ್ ಹಿಂಗೆ ಹಾಕೊಂಡು ನಿಂತಿರೋದು ನಮಗೆ ವಾದ ಖುಷಿ. ಮತ್ತೆ ಖುಷಿ ಆಗಲ್ವಾ? ಅಷ್ಟೇ ನಾವೇನೋ ಫಿಲ್ಮ್ ಆಕ್ಟರ್ ಆಗ್ತೀವಿ. ಬಟ್ ಅದಕ್ಕೆ ನಂಗೆ ಅನ್ಸೋದು, ಈ ಕಾಲಕ್ಕೆ ನಿಮ್ಗಳ್ದೆಲ್ಲ ಕತೆಗಳು ಕೇಳಿದಾಗ ಅಥವಾ ಬೇರೆ ಯಾರೋ ಏನೋ ಹೇಳಿದ್ ನೋಡಿದಾಗ ಕೇಳಿದಾಗ ಆ ಕುತೂಹಲನೇ ನಾವು ಉಳಿಸ್ಕೊಂಡಿಲ್ಲ. ನಮ್ಗೆ ಯಾವುದು ಸರ್ಪ್ರೈಸ್ ಅನ್ಸಲ್ಲ. ಈಗ ನೀವು ಒಂದು ಪೋಸ್ಟ್ ನೋಡಿದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಯಿತು. ಯಾವುದೋ ಒಂದು ವೇದಿಕೆನಲ್ಲಿ ಒಂದು ಮೈಕ್ ಸಿಕ್ಕಾಗ ಮಾತಾಡೋದು ಖುಷಿ ಆಯಿತು. ಅದು ಪೇಪರಲ್ಲಿ ಪ್ರಿಂಟ್ ಆದರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಅದು. ಬಟ್ ಇವತ್ತು ಒಬ್ಬ ಮೊಬೈಲ್ ಇರೋರು, ಒಂದು ಯೂಟ್ಯೂಬ್ ಇರೋರು, ಪ್ರತಿಯೊಬ್ರು ಆಂಕರ್ಸು, ಪ್ರತಿಯೊಬ್ರು ಆರ್ಟಿಸ್ಟು, ಪ್ರತಿಯೊಬ್ರು ಎಲ್ಲದನ್ನು ವ್ಯಾಲ್ಯೂನೇ ಇಲ್ದಂಗೆ ಅಲ್ವಾ. ನನ್ಗೆ ಈ ಕತೆ ಕೇಳ್ತಿದ್ರೆ ನಂಗೆ ಈಗಿಂದೆಲ್ಲ ಕಣ್ಮುಂದೆ ಬರ್ತಾ ಇದೆ. ಮ್ಯಾಚ್ ಮಾಡ್ತಾ ಇದ್ದೀನಿ ಎರಡು. ಈ ತರ ಥ್ರಿಲ್ ಸಿಗೋದೇ ಇಲ್ಲ ಅಲ್ವಾ. ನಿಮ್ಗೊಂದು ಹಿಂಗಂದ್ರೆ ಕೇಕ್ ಬಂದ್ಬಿಡುತ್ತೆ, ಹಿಂಗಂದ್ರೆ ಒಂದು ದೋಸೆ ಬಂದ್ಬಿಡುತ್ತೆ, ಹಿಂಗಂದ್ರೆ ಒಂದೇನೋ ನಮ್ಗೆ ಮನೆಗೆ ಪ್ರಿಪರೇಷನ್ ಇರುತ್ತಲ್ಲ, ಪ್ರಿಪರೇಷನ್ ಇಲ್ಲ ನಮ್ಗೆ. ಆಮೇಲೆ ದೋಸೆ ಸಿಕ್ಕಲ್ಲ ನಮ್ಗೆಲ್ಲ. ಬೇರೆಯವ್ರು ಈಗ ನಾವ್ ಹೆಂಗ್ ಕೇಳಿದ್ರು ಹೋಗಿ ಅಲ್ಲಿ ಹೋಗಿ ದೋಸೆ ತಿಂದು ಬಂದ್ಬಿಡ್ತೀವಿ ನೆನ್ಸ್ಕೊಂಡ ತಕ್ಷಣ. ಬಟ್ ನಮ್ಮಮ್ಮ ಅಥವಾ ನಮ್ಮ ಇದ್ರವ್ರೆಲ್ಲ ದೊಡ್ಡವ್ರು ಹೇಳೋದು ಕೇಳಿದಾಗ, ಅವರು ಈ ಊರಿಗೆ ಹೋಗಿ ದೋಸೆ ತಿನ್ಬೇಕಿತ್ತು, ಆ ಹೋಟೆಲ್ಗೆ ಹೋಗ್ಬೇಕಂದ್ರೆ ನಮ್ಮಪ್ಪ ಕರ್ಕೊಂಡು ಹೋಗೋವರೆಗೂ ಕಾಯ್ಬೇಕಿತ್ತು. ಈಗ ಯಾರಿಗೂ ಕಾಯ್ದೆ. ಮಸಾಲೆ ದೋಸೆ ತಿನ್ನೋಕೆ ಎಷ್ಟು ವರ್ಷಗಳು ಅಲ್ವಾ. ಯಾರೋ ಮನೇಲಿ ಬರೀ ಪ್ಲೇನ್ ದೋಸೆ ಮಾಡ್ತಾರೆ, ಮಸಾಲೆ ದೋಸೆ ಅದೇನು ಇವಾಗ ಅನ್ಸುತ್ತೆ ನಮಗೆ ಏನೋ ಹೆಚ್ಚಾಗ್ಬಿಡ್ತಾ ಇತ್ತು ಇವ್ರಿಗೆ ಮಸಾಲೆ ದೋಸೆ ಮನೇಲಿ ಮಾಡೋಕ್ಕೆ ಅಂತ. ಬಟ್ 4 ಆಣೆ ಕೊಟ್ಟು ಇಷ್ಟು ದೊಡ್ಡ ದೋಸೆ 4 ಆಣೆಗೆ ಅಮ್ಮ ಅಂತ ಅಂದ್ಬಿಟ್ಟು ಅದನ್ನು ತಿನ್ನೋಷ್ಟಲ್ಲಿ ಅಂತ ಎಷ್ಟು ಹೊಟ್ಟೆ ತುಂಬ ಹೋಗೋದು ಗೊತ್ತಾ. ದೊಡ್ಡ ಅದು ಅಯ್ಯೋ ಮಕ್ಳು ತಿಂತಾರಾ ಇಷ್ಟು ಅಂತ ಎಲ್ಲ ಬಾರಿಸ್ಬಿಡ್ತಾ ಇದ್ವಿ ನಾವು. ನೋಡು ಹೆಂಗೆ ತಿನ್ನತ್ವೆ ಅಂತ ಹೇಳ್ತಲ್ಲ, ಕರು ಹೊರೆ ತಿಂತು ಅಂತ, ಹಾಗೆ ತಿನ್ಬಿಡ್ತಾ ಇದ್ವಿ. ಸೊ ಕುಣಿಯೋದು ಆಟ ಆಡೋದು ಅಷ್ಟೇ ಇದ್ದಿದ್ದಲ್ವಾ. ಓದೋದು ಬಿಟ್ಟರೆ ಬರೀ ಆಟ ಅಷ್ಟೇ.